ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಹೆಜ್ಕೇಲನು 34ನೇ ಅಧ್ಯಾಯ 11-12ನೇ ವಾಕ್ಯ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲೂ ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಪ್ರಿಯರೇ, ಸಾಮಾನ್ಯವಾಗಿ ಈ ಲೋಕದಲ್ಲಿ 3 ರೀತಿಯ ಕುರುಬರನ್ನ ನಾವು ನೋಡುತ್ತೇವೆ. ಮೊದಲನೇದಾಗಿ ದೈಹಿಕ ಕುರುಬರು, ಎರಡನೇದಾಗಿ ಆತ್ಮಿಕ ಕುರುಬರು, ಮೂರನೇದಾಗಿ ಕುರಿ ಮೇಯಿಸುವ ಕುರುಬರು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೈಹಿಕ ಕುರುಬರು ಎಂಬುದಾಗಿ ನಾವು ನೋಡೋದಾದ್ರೆ ಅದು ನಮ್ಮ ತಂದೆ ತಾಯಿಗಳು. ಯಾಕಂದ್ರೆ ನಮ್ಮನ್ನ ಬೆಳೆಸಿ ನಮ್ಮನ್ನ ನಡೆಸ್ತಾ ಇರ್ತಾರೆ. ನಮಗೆ ಯಾವ ರೀತಿ ಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದಾಗಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ತಿದ್ದಿ ನಡೆಸ್ತಾರೆ. ಎರಡನೇದಾಗಿ ಆತ್ಮಿಕವಾದ ಕುರುಬರುಗಳು. ಅವ್ರು ಯಾರಂದ್ರೆ ದೇವರ ಸೇವಕರುಗಳು. ನಿಜ ಹೇಳ್ಬೇಕಂದ್ರೆ ದೇವರ ಸೇವಕರುಗಳು ಕುರುಬರಾಗಿರ್ತಾರೆ. ಆದ್ರೆ ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಒಬ್ಬ ವಿಶ್ವಾಸಿ ಸಭೆ ಬಿಟ್ಟು ಹೋಗ್ಬಿಟ್ರೆ ಅಥವಾ ಸಭೆಯನ್ನ ನಿಲ್ಲಿಸ್ಬಿಟ್ರೆ ಆ ವಿಶ್ವಾಸಿಗಳ ಬಗ್ಗೆ, ಆ ಒಂದು ವ್ಯಕ್ತಿಯ ಬಗ್ಗೆ, ಆ ಒಂದು ಮನುಷ್ಯರ ಬಗ್ಗೆ ಅವರು ಕಾಳಜಿನೇ ತೆಗೆದುಕೊಳ್ಳೋದಿಲ್ಲ. ಅಥವಾ ಆ ಒಂದು ಕುಟುಂಬದ ಬಗ್ಗೆ ಅವರೊಟ್ಟಿಗೆ ಮಾತನಾಡೋದನ್ನ ಬಿಟ್ಟು ಬಿಡ್ತಾರೆ. ಅವರನ್ನ ಹಿಂಬಾಲಿಸುವುದಿಲ್ಲ. ಪ್ರಿಯದೇವರ ಮಕ್ಕಳೇ, ಇಂಥ ಆತ್ಮಿಕವಾದ ಒಂದು ಕುರುಬರು ಕೂಡ ಇದ್ದಾರೆ. ಆದ್ರೆ ಪ್ರಿಯದೇವರ ಮಕ್ಕಳೇ, ಮೂರನೇದಾಗಿ ನಾನು ಹೇಳುವಂತ ಕುರುಬರು ಯಾರಂದ್ರೆ ಈ ಲೋಕದಲ್ಲಿ ಕುರಿ ಮೇಯಿಸುವಂತ ಕುರುಬರು. ಈ ಕುರಿ ಮೇಯಿಸುವಂತ ಕುರುಬರಲ್ಲಿ ಒಂದು ಗುಣ ನೋಡ್ರಿ, ಅವ್ರು ಮೇಯಿಸುವಂತ ಕುರಿ 200 ಕುರಿ ಇರಬಹುದು, 300 ಕುರಿ ಇರಬಹುದು, ಅಥವಾ 500 ಕುರಿ ಇರಬಹುದು. ಎಷ್ಟೇ ಇರಿದ್ರು ಕೂಡ ಏನ್ ಮಾಡ್ತಾರಂದ್ರೆ, ಒಂದು ಕುರಿ ಕಾಣೆ ಆದ್ರೆ ಆ ಕುರಿಯನ್ನ ಹುಡುಕ್ತಾರೆ. ಆ ಕುರಿ ಸಿಕ್ಕವರೆಗೂ ಬಿಡೋದಿಲ್ಲ. ಆ ಕುರಿಯನ್ನ ಎಲ್ಲಿದೆ ಅವ್ರ ವಾಯ್ಸನ್ನು ರೈಸ್ ಮಾಡಿ ಕೂಗ್ತಾರೆ, ಅಥವಾ ಅದಕ್ಕೆ ಒಂದು ಹೆಸರಿಟ್ಟಿರ್ತಾರೆ, ಹೆಸರು ಹಿಡಿದು ಕರೀತಾರೆ. ಕೆಲವು ಸಮಯ ಅದಕ್ಕೆ ಯಾವ ರೀತಿ ಎಲ್ಲ ಕರಿಬೇಕು ಆ ರೀತಿ ಎಲ್ಲ ಕರೆದು ನೋಡ್ತಾರೆ. ಆ ಕುರಿ ಸಿಗೋದ್ವರೆಗೂ ಬಿಡೋದಿಲ್ಲ. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸುಮ್ಮನಾಗೋದಿಲ್ಲ, ಮತ್ತೆ ಮತ್ತೆ ಅದನ್ನ ಹುಡುಕ್ತಾನೆ ಇರ್ತಾರೆ. ಎಲ್ಲಿವರೆಗೆ ಅಂದ್ರೆ ಅದು ಬದುಕಿದೆಯಾ ಸತ್ತಿದೆಯಾ ಎಂಬುದಾಗಿ ಅವ್ರು ಹುಡುಕಿ ಅದನ್ನ ತಿಳ್ಕೊಳ್ತಾರೆ. ತಿಳ್ಕೊಂಡ ಮೇಲೆ ಅದನ್ನ ಸುಮ್ಮನೆ ಬಿಟ್ಬಿಡ್ತಾರೆ. ಒಂದು ವೇಳೆ ಸತ್ತೋದ್ರೆ ಬಿಟ್ಬಿಡ್ತಾರೆ. ಅದು ಬದುಕಿದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ತಗೊಂಡ್ಬಂದು ಅದನ್ನ ಬದುಕಿಸಿ ಇನ್ನ ಚೆನ್ನಾಗಿ ನೋಡಿಕೊಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ 3 ಕುರುಬರನ್ನ ಕುರಿತಾಗಿ ನಾವು ನೋಡಿದ್ವಿ. ಇನ್ನೊಂದು ಕುರುಬರಿದ್ದಾರೆ, ಆತನು ಪರಮಾತ್ಮನಾದ ಕುರುಬರು. ಅವರು ಯಾರಂದ್ರೆ ಯೇಸು ಕ್ರಿಸ್ತನು. ಈ ಕುರುಬನ ಬಗ್ಗೆ ನಾನು ಹೇಳೋದಾದ್ರೆ ಪ್ರಿಯರೇ, ಈತನು ತನ್ನ ಕುರಿಗಳು ಕೆಟ್ಟು ಹೋದಾಗ, ಆ ಕುರಿಗಳು ದಾರಿ ತಪ್ಪಿ ಹೋದಾಗ ಕುರಿಗಳನ್ನ ಹುಡುಕಿ ಕುರುಬನೇ ಓಡಿ ಬರ್ತಾನಂತೆ. ಪರಲೋಕದಲ್ಲಿರುವ ಕುರುಬನು ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ಇಳಿದು ಬರ್ತಾನೆ. ಏನಕ್ಕೋಸ್ಕರ? ತನ್ನ ಕುರಿಗಳು ಕೆಟ್ಟು ಹೋಗಬಾರ್ದು, ತನ್ನ ಕುರಿಗಳು ತಪ್ಪಾದ ಮಾರ್ಗದಲ್ಲಿ ನಡಿಬಾರ್ದು, ತನ್ನ ಕುರಿಗಳು ಚದರಿಸಲ್ಪಡಬಾರದು. ಯಾವ ರೀತಿಯಲ್ಲಿ ಒಂದು ಕುರುಬ ತನ್ನ ಕುರಿಯನ್ನು ಹುಡುಕ್ತಾನ, ಹಾಗೆಯೇ ದೇವರು ಕೂಡ ನನ್ನನ್ನು ನಿಮ್ಮನ್ನ ಹುಡುಕಿ ಬರ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನನ್ನು ನೋಡ್ಲಿಕ್ಕೆ ನಿನ್ನ ಸಭಾ ಸೇವಕರು ಬರಲಿಲ್ಲ, ನಿನ್ನ ನೋಡ್ಲಿಕ್ಕೆ ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ ಎಂಬುದಾಗಿ ಕೊರಗ್ತಾ ಇದ್ದೀರಾ? ಒಂದು ವೇಳೆ ನಾನು ಅವರು ವಿಚಾರಿಸ್ಲಿಲ್ಲವಲ್ಲ, ನಾನು ಸಭೆಗೆ ಹೋಗ್ತಾ ಇಲ್ಲ, ಅನೇಕ ದಿನಗಳಿಂದ ನನ್ನ ವಿಚಾರಿಸೋರು ಯಾರು ಇಲ್ಲ, ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ತಿಲ್ಲ, ನಮ್ಮ ಕುಟುಂಬವನ್ನ ಯಾರು ಕೂಡ ನೋಡ್ತಾ ಇಲ್ಲ, ನಮ್ಮ ಬಗ್ಗೆ ವಿಚಾರಿಸ್ತಾ ಇಲ್ಲ ಅಂತ ಹೇಳಿ ನೀವು ಕೊರಗ್ತಾ ಇದ್ದೀರಾ? ಇವತ್ತು ದೇವರಾತ್ಮನ ಹೇಳ್ತಾನೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವನು. ದೇವರೇ ತನ್ನ ಕುರಿಗಳನ್ನು ಹುಡುಕಿ ಹಿಂಬಾಲಿಸ್ತಾನಂತೆ. ಹೀಗಾಗಿ ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು. ಮಂದೆ ಕುರುಬ ಏನ್ ಮಾಡ್ತಾನೆ? ಚದುರಿ ಹೋದ ಕುರಿ ಅಂದ್ರೆ ತಪ್ಪಿಸ್ಕೊಂಡಂತ ಕುರಿಯನ್ನ ಹುಡುಕಿ ಹೋಗ್ತಾನಲ್ವಾ, ಹಾಗೆಯೇ ನಿಮ್ಮನ್ನ ದೇವರು ಹುಡುಕಿ ಬರ್ತಾನಂತೆ. ಪ್ರಿಯ ದೇವ್ರ ಮಕ್ಕಳೇ, ನಾವು ಗಮನಿಸ್ತಾ ಇದ್ದೇವೆ, ದೇವರು ನಮ್ಮನ್ನು ಹುಡುಕಿ ಬರುವ ಕುರುಬನಾಗಿದ್ದಾನೆ. ಆತಂದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡ್ತಾನಂತೆ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಹುಡುಕಿ ಬಂದಿದ್ದಾನೆ. ಅಂತ ಒಳ್ಳೆ ಕುರುಬನು ನಮಗೆ ಕುರುಬನಾಗಿರುವುದು ಬಹಳ ಸಂತೋಷ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಓದ್ತೇವೆ. ಪ್ರಿಯ ದೇವ್ರ ಮಕ್ಕಳೇ, ನಾವಿಲ್ಲಿ ಸರಿಯಾಗಿ ನೋಡೋದಾದ್ರೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದರಿ ಹೋದ
ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಹೌದು ಪ್ರಿಯರೇ, ದೇವರು ನಮ್ಮನ್ನು ಹುಡುಕಿ ಬರ್ತಾ ಇದ್ದಾನೆ. ದೇವರು ನಮ್ಮನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ನನ್ನ ಕುರಿ ತಪ್ಪಿ ಹೋಗಿದೆಯೋ, ಎಲ್ಲಿ ನನ್ನ ಕುರಿಗಳು ಹಾಳಾಗಿ ಹೋಗಿದೆಯೋ, ಎಲ್ಲಿ ನನ್ನ ಕುರಿಗಳು ಸರಿಯಾಗಿ ಬೆಳೀತಿಲ್ವೋ, ಅವ್ರಿಗೆ ಬೇಕಾಗಿರೋ ಆತ್ಮಿಕ ಆಹಾರ ಸಿಗ್ತಾ ಇಲ್ವಲ್ಲ ಎಂಬುದಾಗಿ ಕುರುಬನ ಯೋಚನೆ ಮಾಡಿ ಆ ಅಂತರಾತ್ಮವನ್ನ ಕಾಯುವ ಕುರುಬನು, ಆ ದೇವರು, ಸರ್ವಶಕ್ತನಾದ ದೇವರು ನಮಗೆ ಕುರುಬನಾಗಿ ನಮ್ಮ ನಡೆಸ್ತಾ ಇದ್ದಾನೆ. ಆದ್ರಿಂದ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಕೀರ್ತನೆ 23ನೇ ಅಧ್ಯಾಯದಲ್ಲಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡ. ದೇವರು ನನಗೆ ಕುರುಬನಾಗಿರುವಾಗ ನಾವು ಕೊರತೆ ಪಡೋದೇ ಇಲ್ಲ. ಆತ ನಮ್ಮನ್ನು ಹಸಿರುಗಾವಲಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರಿನ ಬಲೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಆತನಿಗೆ ಗೊತ್ತುಂಟು ಯಾವ ಸಮಯಕ್ಕೆ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು, ಯಾವ ಸಮಯದಲ್ಲಿ ಯಾರನ್ನ ಪರಿಚಯಿಸಬೇಕು, ಯಾವ ಸಮಯದಲ್ಲಿ ಯಾವ ರೀತಿ ನಮ್ಮ ಜೊತೆ ಇರಬೇಕು, ಯಾವ ಸಮಯದಲ್ಲಿ ಯಾವ ಆಹಾರ ಕೊಡಬೇಕು, ಯಾವ ವಾಕ್ಯವನ್ನು ಕೊಡಬೇಕು, ಯಾವ ವಾಕ್ಯವನ್ನ ಮುಖಾಂತರ ಮಾತನಾಡಬೇಕೆಂಬುದಾಗಿ ಆತನಿಗೆ ಗೊತ್ತುಂಟು. ಯಾಕಂದ್ರೆ ಆತನು ನಮ್ಮನ್ನು ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನಮ್ಮ ಮಹಾ ಯಾಜಕನಾಗಿದ್ದಾನೆ. ಆತ ನಮ್ಮ ಮಹಾ ಕುರುಬನಾಗಿದ್ದಾನೆ. ಆ ಕುರುಬನ ನಮ್ಮ ಜೊತೆ ಇರೋವರೆಗೂ ಈ ಲೋಕದ ಕುರುಬರು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಈ ಲೋಕದ ಕುರುಬರು ನಿಮ್ಮನ್ನು ಹುಡುಕದೇ ಇರ್ಬೋದು, ಈ ಲೋಕದಲ್ಲಿರುವಂಥ ವ್ಯಕ್ತಿಗಳು ನಿಮ್ಮನ್ನು ಹುಡುಕದೇ ಇರ್ಬೋದು, ಈ ಲೋಕದಲ್ಲಿರುವಂಥ ವ್ಯಕ್ತಿಗಳು ನಿಮ್ಮನ್ನು ಹುಡುಕಿ ಬರದೇ ಇರ್ಬೋದು. ಆದರೆ ಪ್ರಿಯರೇ, ನಿಮ್ಮನ್ನು ಹುಡುಕಿ ಬರುವಂಥ ಒಬ್ಬ ಕುರುಬನಿದ್ದಾನೆ. ಆತನೇ ಯೇಸು ಕ್ರಿಸ್ತನು. ಆತನು ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನೇ ಕೊಡ್ತಾನಂತೆ. ಇಂಥ ಒಳ್ಳೆಯ ಕುರುಬನು ನಮ್ಮ ಜೀವಿತದಲ್ಲಿ ಇರೋದ್ರಿಂದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವರು ತಾನೇ ವಾಕ್ಯಗಳೊಟ್ಟಿಗೆ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾರ ನನ್ನ ಕುರಿಗಳನ್ನು ನಾನೇ ಹಿಂಬಾಲಿಸಿ ಹುಡುಕುವೆನು ಎಂಬುದಾಗಿ. ಪ್ರೇಯರೇ, ಹೌದು ಸ್ವಾಮಿ ದೇವರೇ, ಈ ವಾಕ್ಯದ ಮುಖಾಂತರ ದೇವರೇ ನಮ್ಮೊಟ್ಟಿಗೆ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯ ಕುರುಬನು ಸುತ್ತಮುತ್ತಲು ಚದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು ಎಂಬ ವಾಕ್ಯದ ಮುಖಾಂತರ ದೇವರೇ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ, ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನು ಸಂಧಿಸೋದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರೋ, ಈ ವಾಕ್ಯದಲ್ಲಿ ಇರುವಂತಹ ಪರಿಸ್ಥಿತಿಗಳು ಯಾರೆಲ್ಲ ದೇವರೇ ನಿಮ್ಮನ್ನು ಹುಡುಕ್ತಾ ಇದ್ದಾರೋ ಅವ್ರನ್ನ ನೀವು ಕರ್ತನೆ ಹುಡುಕಿ ಬರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಆತ್ಮಿಕವಾಗಿ ಕಳೆದು ಹೋಗಿದ್ದಾರೋ, ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗಿದ್ದಾರೋ ಅಂಥವ್ರನ್ನ ಹುಡುಕಿ ನೀನು ಬರುವುದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.